ಪಿಎಂನಲ್ಲಿ ರಾಜ್ಯ ರಾಜಕೀಯದ ಬೆಳವಣಿಗೆ ಕುರಿತಂತೆ ಒಂದಷ್ಟು ಸುದ್ದಿಗಳಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕಿಳಿದಿದೆ ಒಂದಷ್ಟು ವಿಷಯಗಳನ್ನ ಮುಂದೆ ಇಟ್ಕೊಂಡು. ಆದ್ರೆ ಆ ಹೋರಾಟದಲ್ಲೂ ಬಿಜೆಪಿಯ ಒಳಗಿರುವಂತಹ ಬಣ ಬಡಿದಾಟ ಏನಿದೆ ಅದು ಎದ್ದು ಕಾಣಿಸ್ತಾ ಇದೆ. ಅಲ್ಲೂ ಭಿನ್ನರಾಗ. ಮತ್ತೊಂದ್ ಕಡೆ ಹೊಸ ವರ್ಷಕ್ಕೆ ಬಿಜೆಪಿಯಲ್ಲಿ ಹೊಸ ಬದಲಾವಣೆ ಖಚಿತ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನಾಗತ್ತೆ ಹಾಗಾದ್ರೆ ಈ ಬಣ ಬಡಿದಾಟ ಏನಿದೆ, ಬಿಜೆಪಿ ಒಳಗಡೆ ಇರುವಂತ ಬಣ ಬಡಿದಾಟ? ಈಗಾಗಲೇ ವಿಜಯೇಂದ್ರ ದೆಹಲಿಗೆ ಹೋಗಿ ಮೋದಿ ಅಮಿತ್ ಶಾ ಭೇಟಿ ಮಾಡಿ ಬಂದಿದ್ದಾರೆ. ಇಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಜೆಪಿ ನಡ್ಡಾ ಬರ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಹೊಸ ವರ್ಷಕ್ಕೆ ಹೊಸ ಬದಲಾವಣೆ ಬಿಜೆಪಿಯಲ್ಲಿ ಆಗ್ತಾ ಇದೆ ಅನ್ನೋ ಸುದ್ದಿ ಬಹಳ ಜೋರಾಗಿ ಅಬ್ಬರಿಸ್ತಾ ಇದೆ. ಜನವರಿಯಲ್ಲೇ ಬಿಜೆಪಿ ಹೈಕಮಾಂಡ್ಗೆ ನೂತನ ಸಾರಥಿಯ ಆಯ್ಕೆ. ಜನವರಿಯಲ್ಲಿ ನಡ್ಡಾ ಸ್ಥಾನಕ್ಕೆ ಹೊಸ ಅಧ್ಯಕ್ಷರ ನೇಮಕ ಮಾಡಲಿದೆ ಬಿಜೆಪಿ. ಇದು ಒಂದು ಕಡೆ ಆದ್ರೆ ರಾಷ್ಟ್ರಾಧ್ಯಕ್ಷರ ಜೊತೆಗೆ 12 ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಖಚಿತ. 3 ವರ್ಷ ಪೂರೈಸಿರುವಂತ 12 ರಾಜ್ಯಗಳ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಇದು ಒಂದು ಕಡೆ ಆದ್ರೆ ಕರ್ನಾಟಕದ ಕಥೆ ಏನು? ಕರ್ನಾಟಕ ಬಂಡಾಯಕ್ಕೂ ಕೂಡ ಇದರ ಜೊತೆಗೆ ಮದ್ದರಿಯತ್ತ ಹೈಕಮಾಂಡ್. ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆಯಾಗ್ತಾರ? ರಾಜ್ಯ ಬಿಜೆಪಿ ವಲಯದಲ್ಲಿ ಆಂತರಿಕ ಚರ್ಚೆ ಬಹಳ ಜೋರಾಗ್ತಾ ಇದೆ. ವಿಜಯೇಂದ್ರ ಕೆಳಗಿಳಿತಾರೆ ಅಂತ ಶಾಸಕ ಯತ್ನಾಳ್ ಬಣ ಹೇಳ್ತಾ ಇದೆ. ಹೊಸ ವರ್ಷಕ್ಕೆ ಬಿಜೆಪಿಯಲ್ಲಿ ಹೊಸ ಬದಲಾವಣೆ. ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಪಕ್ಕ ಆಗ್ತಾ ಇದೆ ಜನವರಿಯಲ್ಲಿ. ರಾಷ್ಟ್ರಾಧ್ಯಕ್ಷರ ಜೊತೆಗೆ 12 ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಕನ್ಫರ್ಮ್ ಆಗುತ್ತೆ ಅಂತ. 3 ವರ್ಷ ಈಗಾಗಲೇ ಪೂರೈಸಿರುವಂತ 12 ರಾಜ್ಯಗಳ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತ. ಆದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಇಲ್ಲೇನಾಗ್ತಾ ಇದೆ? ಕರ್ನಾಟಕ ಬಂಡಾಯಕ್ಕೆ ಮದ್ದರಿತಾರೆ ಅಂತ. ಯಾವ ತರ? ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ವಿಜಯೇಂದ್ರ ಅವರ ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇರೋದು ಯತ್ನಾಳ್ ಬಣ. ಬಿಜೆಪಿ ಬಣ ಬಡಿದಾಟದಿಂದ ಈಗಾಗಲೇ ಹೈಕಮಾಂಡ್ ಕಂಗೆಟ್ಟಿದೆ. ಈ ಬಣ ಬಡಿದಾಟ ಕಂಟ್ರೋಲ್ ಮಾಡುವಲ್ಲಿ ಬಿವೈ ವಿಜಯೇಂದ್ರ ವಿಫಲರಾದ್ರ ಹಾಗಾದ್ರೆ? ಹೀಗಾಗಿ ರಾಷ್ಟ್ರಾಧ್ಯಕ್ಷರ ಜೊತೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಈಗ ಚರ್ಚೆ ಶುರುವಾಗಿದೆಯಾ? ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆಯಾಗುತ್ತಾ ಅನ್ನೋದು ಈಗ ಎದ್ದಿರುವಂತಹ ಹೊಸ ಸುದ್ದಿ ಇದು. ಬಟ್ ಇದಕ್ಕೆ ಯತ್ನಾಳ್ ಬಣ ವಿಜಯೇಂದ್ರ ಕೆಳಗಿಳಿತಾರೆ ಅಂತಲೇ ಹೇಳ್ತಾ ಇದ್ದಾರೆ. ಯತ್ನಾಳ್ ಬಣದಲ್ಲಿತ್ತು ರಾಜ್ಯ ಬಿಜೆಪಿಯ ಈ ಬಣ ಬಡಿದಾಟ ಒಂದು ಕಡೆ ಉಳಿದಂತ ನಾಯಕರಿಗೂ ಕೂಡ ಗೊಂದಲ, ಪಕ್ಷದಲ್ಲಿರುವಂತ ಕಾರ್ಯಕರ್ತರಿಗೂ ಗೊಂದಲ. ಯಾವುದೋ ಒಂದು ಮೇಜರ್ ವಿಚಾರವನ್ನ ತಗೊಂಡು ಆಡಳಿತಾರೂಢ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿತಾರೆ ಅಂದ್ರೆ ಆ ಕಡೆ ವಿಜಯೇಂದ್ರ ಬಣದಲ್ಲಿ ಗುರುತಿಸ್ಕೋಬೇಕು, ಈ ಕಡೆ ಯತ್ನಾಳ್ ಬಣಕ್ಕೆ ಜೈ ಅನ್ನಬೇಕು ಗೊತ್ತಾಗದೆ ಕಾರ್ಯಕರ್ತರು ಕೂಡ ಕಂಗಾಲಾಗಿದ್ದಾರೆ. ಬಿಜೆಪಿ ಒಳಗಿನ ಈ ಬಣ ಬಡಿದಾಟ ಬಹಳ ದೊಡ್ಡ ಟೆನ್ಷನ್ ಕೊಡ್ತಾ ಇದೆ ಹೈಕಮಾಂಡ್ಗೂ ಕೂಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್, ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅದು ಒಂದು ಕಡೆ. ಅದರ ಜೊತೆಗೆ 12 ರಾಜ್ಯಗಳ ರಾಜ್ಯಾಧ್ಯಕ್ಷರ ಬದಲಾವಣೆ, ಅದು ಒಂದು ಕಡೆಗೆ. ಆದ್ರೆ ರಾಜ್ಯದ ಕತೆ ಏನು? ಇಲ್ಲಿರುವಂತ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಆಗತ್ತಾ? ಯತ್ನಾಳ್ ಟೀಮ್ ಏನೋ ಹೌದು ಅಂತ ಹೇಳ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಶ್ವೇತಾ, ಬಹಳ ದಿನಗಳಿಂದ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಟೀಮ್ ಹೇಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ಹೊಸ ವರ್ಷಕ್ಕೆ ಹೊಸ ಬದಲಾವಣೆ ಹೇಳ್ತಾ ಇದ್ದಂಥ ಯತ್ನಾಳ್ ಇವತ್ತು ಬೆಳಿಗ್ಗೆ ಅಷ್ಟು ನಮ್ಮ ಚಾನಲ್ಗೆ ಮಾತನಾಡಿದರು. ಆ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ವಿಜಯೇಂದ್ರ ವಿಚಾರವಾಗಿ ಪಾರ್ಟಿಯ ಆಂತರಿಕ ವಿಚಾರವನ್ನು ಮಾತನಾಡಲಿಲ್ಲ. ಅದು ಕೂಡ ಒಂದು ಸ್ಟ್ರಾಟಜಿ ಆಗಿರ್ಬೋದು. ಆದರೆ ವಿಜಯೇಂದ್ರ ಅವರ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಆದಂಥ ಚರ್ಚೆಯೂ ಅಲ್ಲ, ಅಥವಾ ರಾಜ್ಯ ಬಿ ಜೆ ಪಿಯಲ್ಲಿ ಭಾಳ ಸೀರಿಯಸ್ ಆಗಿದೆ ಅಂತಲೂ ಅಲ್ಲ. ಪ್ರಮುಖವಾಗಿ ಯತ್ನಾಳ್ ಅವರ ಟೀಮಲ್ಲಿ ಗುರುತಿಸಿಕೊಂಡಿರುವಂಥ 12-13 ಜನರ ಪೈಕಿ ಕೆಲವರು, ಅದು ಕುಮಾರ್ ಬಂಗಾರಪ್ಪ ಇರ್ಬೋದು, ಯತ್ನಾಳ್ ಅವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಇವರೆಲ್ಲರೂ ಕೂಡ ಆರಂಭದಿಂದನೂ ಕೂಡ ಹೇಳ್ತಾ ಬರ್ತಾ ಇದ್ರು, ನಾವ್ಯಾರೂ ಕೂಡ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪಲಿಲ್ಲ, ಹಾಗಾಗಿ ಅವರ ಬದಲಾವಣೆ ಕೂಡ ಖಂಡಿತ ಆಗತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ ಬರ್ತಾ ಇದ್ರು. ಆದರೆ ಈಗ ಹೊಸ ವರ್ಷದ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ, ವಿಜಯೇಂದ್ರ ಅವರು ಆದರೂ ಪರವಾಗಿಲ್ಲ, ಅಥವಾ ಬೇರೆ ಯಾರೇ ಅಧ್ಯಕ್ಷರಾದರೂ ಕೂಡ ನಮಗೆ ಸಮಸ್ಯೆ ಇಲ್ಲ, ನಾವು ಪಾರ್ಟಿ ಕೆಲಸವನ್ನು ಮಾಡ್ತೇವೆ, ವಕ್ಫ್ ವಿಚಾರವನ್ನು ಮುಂದೆ ಇಟ್ಟುಕೊಂಡು ಹೋರಾಟವನ್ನು ಮಾಡ್ತೇವೆ ಹೇಳುವಂಥ ಮಾತನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ.
ಆದರೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರ ಖಾತೆ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ವಿಜಯೇಂದ್ರ ಅವರು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಪಾರ್ಟಿ ಒಳಗಡೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ಎನ್ನುವಂಥದ್ದು ಮೂಲಗಳ ಮಾಹಿತಿ. ಪ್ರಮುಖವಾಗಿ ಪ್ರಧಾನ ಕಾರ್ಯದರ್ಶಿಗಳ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸರಿಯಾಗಿ ಅದನ್ನು ತೆಗೆದುಕೊಂಡಿಲ್ಲ, ಸರಿಯಾಗಿ ನೇಮಕಾತಿ ಆಗಿಲ್ಲ ಎನ್ನುವಂಥದ್ದು ಬಹಳ ಗಂಭೀರವಾಗಿ ಪಾರ್ಟಿಯ ಆಂತರಿಕವಾಗಿ ಚರ್ಚೆಗಳಾಗ್ತಾ ಇದ್ವು. ಕೆಲವೊಂದಿಷ್ಟು ಜನ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅದು ಸುನಿಲ್ ಕುಮಾರ್ ಪಿ ರಾಜೀವ್ ಅವರನ್ನು ಹೊರತುಪಡಿಸಿ ನಂದೀಶ್ ರೆಡ್ಡಿ ಅವರ ಆಯ್ಕೆ ಇರ್ಬೋದು, ಅದೇ ರೀತಿ ಪ್ರೀತಮ್ ಗೌಡ ಅವರ ಆಯ್ಕೆ ಇರ್ಬೋದು. ಇದು ಸರಿಯಾಗಲಿಲ್ಲ ಎನ್ನುವಂಥದ್ದು ಪಾರ್ಟಿಯ ಹಿರಿಯ ನಾಯಕರುಗಳು ಕೂಡ ಅಂದರೆ ಹೊರಗಡೆ ಕೂಡ ಮಾತನಾಡಿಕೊಳ್ಳುವಂಥ ಸಂದರ್ಭ ಎದುರಾಗಿತ್ತು. ಈಗ ಇರುವ ಮಾಹಿತಿಯ ಪ್ರಕಾರ ರವಿಕುಮಾರ್ ಮತ್ತು ಮುಖ್ಯ ವಕ್ತಾರರಾಗಿರುವಂಥ ಅಶ್ವಥ್ ನಾರಾಯಣ ಅವರನ್ನು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತೊಮ್ಮೆ ನೇಮಕ ಮಾಡಿಕೊಳ್ಬೇಕು ಅನ್ನುವಂಥ ಚರ್ಚೆ ಕೂಡ ಆಗಿದೆ ಹೇಳುವಂಥದ್ದು ಈಗ ಬರ್ತಾ ಇರುವ ಮಾಹಿತಿ. ಮತ್ತು ರವಿಕುಮಾರ್ ಈಗಾಗಲೇ ಶ್ವೇತಾ 2 ಬಾರಿ ಪ್ರಧಾನ ಕಾರ್ಯದರ್ಶಿಗಳ ಕೆಲಸವನ್ನು ಮಾಡಿದ್ದಾರೆ. ಸ್ವತಃ BS ಯಡಿಯೂರಪ್ಪನವರೇ ರವಿಕುಮಾರ್ ಅವರಿಗೆ ಇನ್ನೊಂದು ಅವಧಿಗೆ ತಾವು ಆಗಿ ಹೇಳುವಂಥ ಒಂದು ಸಲಹೆಯನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ಸಂಗತಿಗಳು ಗೊತ್ತಾಗ್ತಾ ಇದ್ದಾವೆ. ಅಂದರೆ ಏನು ಯತ್ನಾಳ್ ಅವರ ಟೀಮ್ ವಿಜಯೇಂದ್ರ ಅವರ ನಾಯಕತ್ವವನ್ನು ಮತ್ತು ಟೀಮ್ಗಳ ಬಗ್ಗೆ ಟೀಕೆಯನ್ನು ಮಾಡ್ತಾ ಇದ್ವು. ಹಾಗಾಗಿ ವಿಜಯೇಂದ್ರ ಅವರು ಕೂಡ ತಮ್ಮ ತಂಡವನ್ನು, ತಮ್ಮಲ್ಲಿ ಇರುವಂಥ ಅನೇಕ ಪ್ರಮುಖರುಗಳನ್ನು, ಸೀನಿಯರ್ಗಳನ್ನು ಸೇರಿಸ್ಕೊಳ್ಳೋದ್ರ ಮೂಲಕ ಆಗಿರುವಂಥ ಒಂದಿಷ್ಟು ಭಿನ್ನಮತ ಅಥವಾ ಅಸಮಾಧಾನ, ಅಪಸ್ವರಗಳಿಗೆ ತೇಪೆಯನ್ನು ಹಾಕುವಂಥ, ಅದನ್ನು ಸರಿಪಡಿಸಿಕೊಳ್ಳುವ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದನ್ನು ಈಗ ಪಾರ್ಟಿಯ ಮೂಲಗಳು ಹೇಳ್ತಾ ಇದ್ದಾವೆ. ಸಹಜವಾಗಿ ವಿಜಯೇಂದ್ರ ಅವರು ಕೂಡ ದೆಹಲಿಗೆ ಹೋಗಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದರು. ನಿನ್ನೆಯಷ್ಟೇ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಇವತ್ತು JP ನಡ್ಡಾ ಅವರು ಸ್ವತಃ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು JP ನಡ್ಡಾ ಅವರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಶ್ವೇತಾ ಒಂದಿಷ್ಟು ಚರ್ಚೆಗಳು ಪಾರ್ಟಿ ಆಂತರಿಕವಾಗಿ ಆಗ್ತಾ ಇದ್ವು. JP ನಡ್ಡಾ ಅವರು ಏನಾದರೂ ಸಭೆಗಳನ್ನು ಮಾಡ್ತಾರಾ, ಪ್ರತ್ಯೇಕವಾಗಿ ಈ ರೀತಿಯ ಗುಂಪುಗಾರಿಕೆ ಆಗಿರೋದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತಾರೆ ಎನ್ನುವಂಥ ಚರ್ಚೆಯ ಮಧ್ಯೆ JP ನಡ್ಡಾ ಅವರು ಸರ್ಕಾರಿ ಕಾರ್ಯಕ್ರಮಕ್ಕೋಸ್ಕರ ಬರ್ತಾ ಇದ್ದಾರೆ. ಅವರು ನೇರವಾಗಿ ನಿಮ್ಹಾನ್ಸ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿಯ ಗೆಸ್ಟ್ ಹೌಸ್ನಲ್ಲಿ ಅವರು ಇವತ್ತು ಸಂಜೆ ಉಳ್ಕೊಳ್ತಾರೆ. ಮತ್ತು ನಾಳೆ ಸಂಜೆ ಬಹುಶಃ KK ಗೆಸ್ಟ್ ಹೌಸ್ಗೆ ಬರುವಂಥ JP ನಡ್ಡಾ ಅವರು ಅಲ್ಲಿ ಕೆಲವು ನಾಯಕರುಗಳನ್ನು ಭೇಟಿ ಮಾಡಬಹುದು ಅನ್ನುವಂಥದ್ದು ಈಗಿನ ವಿದ್ಯಮಾನ. ಆದರೆ ಬಹಳ ದಿನಗಳಿಂದ ಆಗ್ತಾ ಇರುವಂಥ BJP ಆಂತರಿಕ ಗಲಾಟೆ ಇರ್ಬೋದು, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು, ಪದಾಧಿಕಾರಿಗಳ ಬದಲಾವಣೆ ಇರ್ಬೋದು. ಇದರಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ಕ್ವಶನ್ ಮಾರ್ಕ್ನೊಂದಿಗೆ ಇಟ್ಟು ಮಾತನಾಡೋದಾದರೆ ಬಹುಶಃ ಹೈಕಮಾಂಡ್ ಅಷ್ಟು ಬೇಗ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಹೇಳುವಂಥದ್ದು ಈಗ ಮೇಲ್ನೋಟಕ್ಕೆ ಕಾಣ್ತಾ ಇದ್ದಾವೆ. ಯಾಕೆಂದರೆ ಅವರಿನ್ನೂ ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಆಗಿರುವಂಥದ್ದು, ಅವ್ರಿಗಿನ್ನೂ ಕೂಡ 2 ವರ್ಷಗಳ ಅವಧಿ ಇದೆ. ಈ ಸಂದರ್ಭದಲ್ಲಿ ಒಂದು ಬಣ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಪಟ್ಟನ್ನು ಹಿಡಿದಾಗ ಸಹಜವಾಗಿ ಹೈಕಮಾಂಡ್ ಒಂದು ವೇಳೆ ವಿಜಯೇಂದ್ರನ ಬದಲಾವಣೆ ಮಾಡಿದ್ರೆ ನಾಳೆ ವಿಜಯೇಂದ್ರ ಜೊತೆಗಿರುವಂಥವರು ಇದು ಯಾಕೆ 1 ವರ್ಷಕ್ಕಷ್ಟೇ ನೀವು ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಕೆಳಗಿಳಿಸಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಮತ್ತೆ ವಿಜಯೇಂದ್ರ ಅವರ ಆಯ್ಕೆಯಾದಂಥ ಸಂದರ್ಭವನ್ನು ಕೂಡ ಗಮನಿಸಬೇಕು ಶ್ವೇತಾ. BS ಯಡಿಯೂರಪ್ಪನವರ ಅವಧಿ ಇನ್ನು 2 ವರ್ಷ ಮುಖ್ಯಮಂತ್ರಿಗಾದಿ ಇರುವಾಗಲೇ ಅವರನ್ನು ಕೆಳಗಿಳಿಸಿದ್ರು. ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ ಅಧ್ಯಕ್ಷನಾಗಿ ಮಾಡಿದ್ದು ಕೂಡ ರಾಜಕೀಯ ಲೆಕ್ಕಾಚಾರಗಳೊಂದಿಗೆ. ಹಾಗಾಗಿ ಈಗ ವಿಜಯೇಂದ್ರ ಅವರನ್ನು ಕೂಡ 1 ವರ್ಷದ ಒಳಗಾಗಿಯೇ ನೀವು ಕೆಳಗಿಳಿಸಿದರೆ ಮತ್ತೆ 2 ವರ್ಷಕ್ಕೆ ಬೇರೆ ಯಾರಾದರೂ ಹೊಸಬರನ್ನು ಅಧ್ಯಕ್ಷನಾಗಿ ಮಾಡಿದಾಗ ಬಹುಶಃ ಮತ್ತೊಂದು ಗುಂಪಾಗ ಗಲಾಟೆಯನ್ನು ಮಾಡಬಹುದು, ಭಿನ್ನಮತಕ್ಕೆ ಮತ್ತೊಂದು ದಾರಿಯನ್ನು ಮಾಡಿಕೊಡ್ಬಹುದು. ಹಾಗಾಗಿ ಈಗಿರುವ ಭಿನ್ನಮತವನ್ನು ಸರಿ ಮಾಡುವ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡುವುದರ ಮೂಲಕ ಹೊಸ ವರ್ಷಕ್ಕೆ BJP ಹೊಸ ತಂಡವನ್ನು, ಹೊಸ ಅದೇ ನಾಯಕತ್ವದಲ್ಲಿ ಹೊಸ ಪದಾಧಿಕಾರಿಗಳನ್ನು ಸೇರಿಸಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಳವಾಗಿದೆ. ಪ್ರಮುಖವಾಗಿ 12 ರಾಜ್ಯಗಳ ರಾಜ್ಯಾಧ್ಯಕ್ಷರ ಅವಧಿ 3 ವರ್ಷಕ್ಕೆ ತಾವು ಹೇಳ್ತಾ ಇದ್ರಿ. ಈಗ 3 ವರ್ಷ ಆಗಿದೆ. ಅದು ಮಿಜೋರಾಂ ಇರ್ಬೋದು, ಅಸ್ಸಾಂ ಇರ್ಬೋದು, ಗುಜರಾತ್ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು. ಹೀಗೆ 12 ರಾಜ್ಯದ ರಾಜ್ಯಾಧ್ಯಕ್ಷರು 3 ವರ್ಷದ ಅವಧಿ ಮುಕ್ತಾಯ ಆಗಿರೋದ್ರಿಂದ BJPಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಅವಧಿ ಮುಕ್ತಾಯದ ಜೊತೆಗೆ ಅವ್ರದ್ದು ಅವಧಿಯು ಕೂಡ ಮುಕ್ತಾಯ ಆಗ್ತಾ ಇದೆ. ಆ ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ಬದಲಾವಣೆಗಳನ್ನು ಖಚಿತವಾಗಿ ಮಾಡ್ತಾರೆ ಅಂತ ಹೇಳ್ಬಹುದು. ಆದರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕರ್ನಾಟಕದ BJPಯ ಸಂಗತಿಗಳನ್ನು ಹೇಳೋದಾದ್ರೆ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ತರದ ಭಿನ್ನಮತಗಳು ಬಂದಾಗ, ಬಣ ಬಡಿದಾಟಗಳು ಬಂದಾಗ ಪಕ್ಷದ ಅಧ್ಯಕ್ಷರು ಮುಂದೆ ನಿಂತು ಅದನ್ನ ಬಗೆಹರಿಸಬೇಕು ನಿಜ. ಆದರೆ ಪಕ್ಷದ ಅಧ್ಯಕ್ಷರ ವಿರುದ್ಧವೇ ಒಂದು ಬಣ ತೊಡೆತಟ್ಟಿ ನಿಂತಾಗ ಈ ವಿಷಯ ಹೈಕಮಾಂಡ್ ಅಂಗಳಕ್ಕೂ ಕೂಡ ಹೋಯಿತು. ಹೈಕಮಾಂಡ್ ಸೂಚನೆ ನಂತರವೂ ಕೂಡ ಈ ಬಡಿದಾಟ ಮುಂದುವರಿಯುತ್ತೆ, ಪ್ರತ್ಯೇಕವಾದಂತಹ ಸಭೆಗಳು ನಡೆಯುತ್ತೆ ಅಂತ ಅಂದ್ರೆ ಯಾರ ಮಾತನ್ನು ಕೇಳ್ತಾ ಇಲ್ಲ ಅಂತ. ಬಟ್ ಈಗ ವಿಜಯೇಂದ್ರ ಬದಲಾವಣೆ ಅನ್ನೋ ವಿಚಾರಕ್ಕೆ ಬಂದರೂ ಸಹ ಅಲ್ಲಿ ಎದುರಾಗುವಂತಹ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದು ಸಹ ಹೈಕಮಾಂಡ್ ಗೊತ್ತಿರುತ್ತೆ. ಇಲ್ಲಿ ಯತ್ನಾಳ್ಗೆ ಒಂದು ಸ್ಟ್ರಿಕ್ಟ್ ಆದಂತ ಆಕ್ಷನ್ ಆಗಬೇಕು, ವಾರ್ನ್ ಮಾಡಬೇಕು ಅನ್ನುವಂತ ಮಾತುಗಳು ಕೇಳಿ ಬಂದಾಗ್ಲೂ ಹೈಕಮಾಂಡ್ ನಿಂದ ಅದಾಗಿಲ್ಲ ಅನ್ನೋ ಮಾತಿದೆ. ಇನ್ ವಿಜಯೇಂದ್ರ ವಿಚಾರದಲ್ಲಿ ವಿಜಯೇಂದ್ರ ಕುರ್ಚಿಯನ್ನ ಟಚ್ ಮಾಡುವಂತಹ ಗೋಜಿಗೆ ಹೋಗುತ್ತಾ ಹೈಕಮಾಂಡ್, ಅಥವಾ ಬೇರೆ ಯಾವ್ದಾದ್ರು ಮಾರ್ಗ ಕಂಡುಕೊಂಡಿದ್ಯಾ ಈ ಸಮಸ್ಯೆ ಬಗೆಹರಿಸೋದಕ್ಕೆ? ನಿಶ್ಚಿತವಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಹೇಳುವಂಥ ಬೇಡಿಕೆಯನ್ನ, ಮನವಿಯನ್ನ BJPಯ ರಾಜ್ಯದ ಪ್ರಮುಖ ನಾಯಕರೆಲ್ಲರೂ ಕೂಡ ಹೋಗಿ JP ನಡ್ಡಾ ಅವರ ಮುಂದೆ, ಅಮಿತ್ ಶಾ ಅವರ ಮುಂದೆ ಕೂಡ ಮಾತನಾಡಿದ್ದಾರೆ.
ಮೊನ್ನೆಯಷ್ಟೇ ಒಬ್ಬರು ಹೇಳ್ತಾ ಇದ್ರು, BJPಯ ಬಹಳ ಪ್ರಮುಖ ನಾಯಕರು ದೆಹಲಿಗೆ ಅವರು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಹೋದಾಗ ಕೇಂದ್ರದ ಸಚಿವರೊಬ್ಬರಿಗೆ ಕೇಳಿದ್ರಂತೆ, ಪಾರ್ಟಿಯಲ್ಲಿ ಆಗ್ತಿರುವಂಥ ಭಿನ್ನಮತದ ಬಗ್ಗೆ ಹೈಕಮಾಂಡ್ ನಾಯಕರ ಮನಸ್ಸಿನಲ್ಲಿ ಯಾವ ರೀತಿ ಯೋಚನೆ ಇದೆ ಅಂತ. ಇಲ್ಲ, ಯತ್ನಾಳ್ ಅವರನ್ನು ನಾವು ಉಚ್ಚಾಟನೆ ಮಾಡಬೇಕುವಂಥ ಒಂದು ಶಿಫಾರಸನ್ನು ಹೈಕಮಾಂಡ್ಗೆ ಮಾಡಿದ್ವಿ, ಆದರೆ ಯತ್ನಾಳ್ ಅವರ ಪರವಾಗಿಯೂ ಕೂಡ ಅಷ್ಟೇ ಧ್ವನಿಗಳಿದ್ದಾವೆ. ಈ ಕಾರಣಕ್ಕಾಗಿ ಯತ್ನಾಳ್ ಅವರನ್ನ ಬಹುಶಃ ಉಚ್ಚಾಟನೆ ಮಾಡೋದು ಕಷ್ಟ ಆಗಿದೆ. ಹಾಗಾಗಿ ಹೈಕಮಾಂಡ್ ಇದನ್ನು ಸರಿ ಮಾಡುವಂಥ, ಭಿನ್ನಮತವನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಬೇರೆ ಯಾವುದಾದ್ರು ಒಂದು ಕ್ರಮವನ್ನು ಕೈಗೊಳ್ಳಬಹುದು ಹೇಳುವಂಥ ಒಂದು ಮಾತುಗಳನ್ನು ಕೇಂದ್ರ ಸಚಿವರೊಬ್ಬರು ಹೇಳಿದ್ರು ಹೇಳುವಂಥ ಒಂದು ಮಾಹಿತಿಗಳನ್ನು ನಮಗೆ ಕೊಡ್ತಾ ಇದ್ರು. ಅಂದರೆ ಹೈಕಮಾಂಡ್ಗೆ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡದೇ ಇರುವಂಥ ನಿರ್ಣಯವೂ ಒಂದು ಭಾಗ. ಆದರೆ ಯತ್ನಾಳ್ ಅವರ ಮೇಲೆ ಕ್ರಮವನ್ನು ತೆಗೆದುಕೊಂಡ್ರೆ ಮುಂದಾಗುವಂಥ ಸಮಸ್ಯೆಗಳೇನು ಅಂತದ್ದು ಕೂಡ ಸಾಕಷ್ಟು ಅರಿವಿಗಿದೆ. ದೆಹಲಿಯಲ್ಲಿ ಸಭೆಯನ್ನು ಮಾಡಿದರು. ಬಸವರಾಜ ಬೊಮ್ಮಾಯಿ, ಗೋವಿಂದ ಕಾರಜೋಳ ಸೇರಿದಂತೆ 12-13 ಸಂಸದರೆಲ್ಲರೂ ಕೂಡ ಸಭೆಯನ್ನು ಮಾಡಿದಾಗ ಅದರಲ್ಲಿ ಬಹುತೇಕ ಮಂದಿ ಯಾರನ್ನು ಉಚ್ಚಾಟನೆ ಮಾಡದೇ, ಯಾರ ಮೇಲೆ ಕ್ರಮವನ್ನು ಕೈಗೊಳ್ಳದೇ ಇರುವಂಥ ಸಮಸ್ಯೆಗಳನ್ನು ಬದಲ ಕೂರಿಸಿ ಸರಿ ಮಾಡಬೇಕು ಮಾತುಗಳನ್ನೇ ಹೆಚ್ಚಿನ ಸಂಸದರು ಹೇಳಿರೋದ್ರಿಂದ ಬಹುಶಃ ಹೈಕಮಾಂಡ್ ಕೂಡ ಈಗ ಯತ್ನಾಳ್ ಅವರ ಮೇಲೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳುವಂಥ ತೀರ್ಮಾನದಿಂದ ಹಿಂದಕ್ಕೆ ಬಂದಿದೆ ಅಂತ ಅನ್ಸುತ್ತೆ. ಪ್ರಮುಖವಾಗಿ ಯತ್ನಾಳ್ ಅವರು ಕೂಡ ಹೈಕಮಾಂಡ್ ನಾಯಕರುಗಳ ಭೇಟಿಯ ಬಳಿಕ ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದಾರೆ, ವಿಜೇಂದ್ರ ವಿರುದ್ಧ ನೇರವಾಗಿ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಆದರೆ ಶ್ವೇತಾ, ಇದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಬಹುಶಃ ವಿಜಯೇಂದ್ರ ಅವರೇ ಕೂಡ, ಯಾಕೆಂದರೆ ಈಗ ಬಂಡಾಯ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂಥ ರಮೇಶ್ ಜಾರಕಿಹೊಳಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಎಲ್ಲರೂ ಕೂಡ ಅಲ್ಲಿ ಹೋಗಿ ಸೇರಿದ್ರಿಂದ ವಿಜಯೇಂದ್ರ ಅವ್ರ ಕಡೆಗೆ ಇದ್ದಂಥ ಕೆಲವರು ಹೇಳ್ತಾ ಇದ್ರು, ಅಲ್ಲಿದ್ದವರು ಕೆಲವರನ್ನ ತೆಗೆದುಕೊಂಡು ಬಂದಿಲ್ಲ, ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಬಹುಶಃ ಒಂದಿಷ್ಟು ಬಂಡಾಯ ಶಮನ ಆಗಬಹುದು ಅಂತ. ಈ ನಿಟ್ಟಿನಲ್ಲಿ ಪಾರ್ಟಿ ವಲಯದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದ ಚರ್ಚೆಯೂ ಕೂಡ ಆಗಿದೆ ಶ್ವೇತಾ. ಪ್ರತಾಪ್ ಸಿಂಹ ಅಂತವರಿಗೆ ಪಾರ್ಟಿಯಲ್ಲಿ ಯಾವುದಾದ್ರು ಒಂದು ಜವಾಬ್ದಾರಿ ಕೊಟ್ಟರೆ ಬಹುಶಃ ಬಂಡಾಯವನ್ನು ಶಮನ ಮಾಡಿದಂತಾಗುತ್ತೆ. ಮತ್ತು ವಿಜಯೇಂದ್ರ ಅವರು ಈ ರೀತಿ ಏನು ಪ್ರತಾಪ್ ಸಿಂಹ ಅವರಿಗೆ ಮತ್ತು ಉಳಿದವರಿಗೆಲ್ಲರಿಗೂ ಟಿಕೆಟನ್ನು ತಪ್ಪಿಸಿರುವಂಥ ಆರೋಪವನ್ನು ಹೊತ್ತಿದ್ರು, ಅದರಿಂದನೂ ಕೂಡ ಮುಕ್ತಿ ಸಿಕ್ಕಂತಾಗತ್ತೆ. ಈ ಕಾರಣಕ್ಕಾಗಿ ವಿಜಯೇಂದ್ರ ಅವರು ಕೂಡ ಸ್ವಲ್ಪ ಬೆಂಡ್ ಆಗಿ ಒಂದಿಷ್ಟು ಸರಿ ಮಾಡಿಕೊಳ್ಬೇಕು ಅನ್ನೋ ಚರ್ಚೆಯೂ ಕೂಡ ಆಗಿದ್ದಾವೆ. ಒಟ್ಟಾರೆಯಾಗಿ ರಾಜ್ಯ BJP ಕಳೆದ 5-6 ತಿಂಗಳುಗಳಿಂದ ನಡೀತಾ ಇರುವಂಥ ಬಂಡಾಯದ ವಿಚಾರ ಬಹುಶಃ ಜನವರಿಯಲ್ಲಿ ಒಂದು ಹಂತಕ್ಕೆ, ಒಂದು ತೀರ್ಮಾನಕ್ಕೆ ಬರಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ರವಿಶಿವರಾಮ್, ನಿಮ್ಮೆಲ್ಲ ಡೀಟೇಲ್ಸ್. ಸರ್ಕಾರದ ವಿರುದ್ಧ ತಾರ್ಕಿಕ ಹೋರಾಟಕ್ಕಿಳಿದಿದೆ BJP. ರಾಜ್ಯವ್ಯಾಪಿ ಸರಣಿ ಹೋರಾಟಗಳಿಗೆ BJP ಚಾಲನೆ ಕೊಟ್ಟಿದೆ. ಬಣಬಡಿದಾಟದ ಕಾರಣಕ್ಕೆ ಈಗ ಹೋರಾಟದಲ್ಲೂ ಸಹ ಭಿನ್ನರಾಗ. ಗುತ್ತಿಗೆದಾರರು, ಬಾಣಂತಿಯರ ಸಾವು ಹಿನ್ನೆಲೆ ಹೋರಾಟಕ್ಕಿಳಿತಾ ಇದೆ BJP. ತಳಹಂತದಿಂದ ರಾಜ್ಯ ಮಟ್ಟದವರೆಗೂ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಆಂದೋಲನ, ಸತ್ಯ ಶೋಧನಾ ಸಮಿತಿಗಳ ಮೂಲಕ ಹೋರಾಟ ನಡೆಸಲಾಗುತ್ತೆ. 2 ಸಮಿತಿಗಳನ್ನ ಮಾಡಿದೆ BJP. ಹೋರಾಟಕ್ಕೆ ತಂಡಗಳ ರಚನೆಯಲ್ಲೂ ಕೂಡ ಬಣಬಡಿದಾಟ ಶುರುವಾಗಿದೆ. ಯತ್ನಾಳ್ ಟೀಮ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ರೆಬೆಲ್ಸ್ ಗರಂ ಆಗಿದ್ದಾರೆ. 2 ಸಮಿತಿ ರಚನೆ ಆಗಿದೆ. ಈ 2 ಸಮಿತಿಯಲ್ಲಿ ಭಿನ್ನರ ಬಣಕ್ಕೆ ಅವಕಾಶವೇ ಇಲ್ಲ. ರೆಬೆಲ್ ಟೀಮ್ ನಾಯಕರನ್ನ ದೂರ ಇಟ್ಟು ಸಮಿತಿ ರಚನೆ ಮಾಡಲಾಗಿದೆ. ರಾಜ್ಯ ನಾಯಕರ ಧೋರಣೆಗೆ ಇಡೀ ರೆಬೆಲ್ ಟೀಮ್ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. 2 ಸಮಿತಿ ರಚನೆ ಆಗಿದೆ, ಆಂದೋಲನ ಸಮಿತಿ ಮತ್ತು ಸತ್ಯ ಶೋಧನಾ ಸಮಿತಿ ಅಂತ. ಈ ಸಮಿತಿಯಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಕ್ಕಿದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, BJP ಆಡಳಿತಾರೂಢ ಸರ್ಕಾರದ ವಿರುದ್ಧ ನಡೆಸ್ತಾ ಇರುವಂತಹ ಹೋರಾಟ, ಈ ಹೋರಾಟಕ್ಕಾಗಿ 2 ಸಮಿತಿ ಕೂಡ ರಚನೆ ಆಗಿದೆ. ಆದ್ರೆ ಇದು ಯಾವುದರಲ್ಲೂ ರೆಬೆಲ್ಸ್ ಟೀಮ್ನ ಯಾವೊಬ್ಬ ನಾಯಕರು ಕೂಡ ಇಲ್ಲ ಅನ್ನೋದೇ ಈಗ ರೆಬೆಲ್ ಟೀಮ್ನ ಆಕ್ಷೇಪಕ್ಕೆ ಕಾರಣ ಆಗಿದೆ. ಅಂದ್ರೆ ಯಾರ ವಿರುದ್ಧ ಹೋರಾಟ ನಡೆಸೋದಕ್ಕೆ ಹೋಗ್ತಾ ಇದ್ದಾರೋ ಆ ಹೋರಾಟದಲ್ಲೇ ಈಗ ಭಿನ್ನರಾಗ. ಖಂಡಿತವಾಗಲೂ ಕೂಡ ಅಂದರೆ BJP ಒಳಗಡೆ ಬಡಬಡಿದಾಟ ಜೋರಾಗ್ತಾ ಇದೆ. ಯಾಕೆಂದರೆ ಯಾವುದೇ ನಿರ್ಧಾರಗಳನ್ನು ಮಾಡಿದರೂ ಕೂಡ ಅಲ್ಲಿ ಒಂದು ಸರ್ವಸಮ್ಮತವಾಗಿರ್ತಕ್ಕ ನಿರ್ಧಾರ ಆಗದಂಗೆ ಕಾಣ್ತಾ ಇಲ್ಲ. ಯಾಕೆಂತಂದರೆ BJP ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ವಿರುದ್ಧ ಒಂದು ಟೀಮು ಅತ್ಯಂತ ಪ್ರಬಲವಾಗಿ ಪ್ರತ್ಯೇಕವಾಗಿರ್ತಕ್ಕ ಚಟುವಟಿಕೆಗಳು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ BJPಯ ಬಗ್ಗೆ BJP ಒಳಗಡೆ ದೊಡ್ಡ ಮಟ್ಟದ ಒಂದು ಆಕ್ಷೇಪಗಳು ಕೂಡ ವ್ಯಕ್ತವಾಗಿತ್ತು. ಸಹಜವಾಗಿಯೇ ಪರ ವಿರೋಧವಾಗಿರ್ತ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿತ್ತು. ಹೈಕಮಾಂಡ್ ಮಧ್ಯಪ್ರದೇಶದ ಕಾರಣಕ್ಕಾಗಿ ಒಂದಷ್ಟು ತಿಳಿಯಾಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದ್ರು ಕೂಡ ಈಗ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ BJP ಈಗ ತೆಗೆದುಕೊಂಡ ನಿರ್ಧಾರವು ಕೂಡ ಒಂದು ರೀತಿ ಗೊಂದಲಕ್ಕೆ ಕಾರಣವಾಗಿದೆ. BJPಯ ರಾಜ್ಯ ನಾಯಕರು 2 ಪ್ರಮುಖವಾಗಿರ್ತಕ್ಕ ತಂಡಗಳ ರಚನೆ ಮಾಡಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಇವತ್ತಿಂದ ಅಧಿಕೃತವಾಗಿರುವಂಥ ಹೋರಾಟ ಶುರುವಾಗಿದೆ. ಒಂದು ಕಡೆ ಗುತ್ತಿಗೆದಾರರು, ಅಧಿಕಾರಿಗಳು ಸಾವನ್ನಪ್ತಾ ಇದ್ದರೆ ಆ ವಿಚಾರದಲ್ಲೂ ಕೂಡ ಹೋರಾಟ ಮಾಡಲಿಕ್ಕೆ ಆಂದೋಲನ ಸಮಿತಿಗಳ ರಚನೆ ಮಾಡಲಾಗಿದೆ. ಇನ್ನೊಂದು ಕಡೆ ಬಾಣಂತಿಯರು, ಶಿಶು ಮರಣ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಸತ್ಯಶೋಧನೆ ಮಾಡಿ ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕು ಅನ್ನೋ ನಿರ್ಧಾರವನ್ನು
ಕೂಡ ಮಾಡಲಾಗಿದೆ, ಅದಕ್ಕೂ ಕೂಡ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆದರೆ ಆಶ್ಚರ್ಯ ಅಂತಂದರೆ ಈ ಎರಡೂ ಸಮಿತಿಗಳಲ್ಲಿ ಅಂದರೆ ಆಂದೋಲನ ಸಮಿತಿ ಮತ್ತು ಸತ್ಯಶೋಧನಾ ಸಮಿತಿಗಳಲ್ಲಿ ರೆಬಲ್ ಟೀಮ್ನಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಆ ರೆಬಲ್ ಟೀಮ್ನಲ್ಲಿ ಗುರುಸ್ಕೊಂಡಿರ್ತಕ್ಕ ನಾಯಕರನ್ನು ಪ್ರತ್ಯೇಕವಾಗಿ ಇಡ್ತಕ್ಕಂಥ ಪ್ರಯತ್ನವೇ ಆಗಿರ್ತಕ್ಕಂಥದ್ದು. ನಾವು ಎರಡೂ ಸಮಿತಿಗಳನ್ನು ಅವಲೋಕನ ಮಾಡಿ ನೋಡಿದಾಗ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, BP ಹರೀಶ್ ಸೇರಿದ ಹಾಗೆ ಬಹಳ ಪ್ರಮುಖ ನಾಯಕರುಗಳಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಕನಿಷ್ಠ ಒಬ್ಬರನ್ನಾದರೂ ಕೂಡ ಈ ಹೋರಾಟ ಸಮಿತಿಗಳಲ್ಲಿ ಹಾಕ್ಕೊಂಡಿದೆ. ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಡ್ತಕ್ಕಂಥ ಏನು ಹೋರಾಟ ಇತ್ತು ಅತ್ಯಂತ ಪ್ರಬಲ ಆಗ್ತಾಯಿತ್ತು, ಎಲ್ಲರನ್ನು ಒಳಗೊಂಡಿರ್ತಕ್ಕಂಥ ಒಂದು ನಿರ್ಧಾರಗಳು ಆಗ್ತಾಯಿತ್ತು. ಆದರೆ ಎರಡೂ ಸಮಿತಿಗಳಲ್ಲೂ ಕೂಡ ರೆಬಲ್ ಟೀಮಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರಿಗೆ ಅವಕಾಶ ಕೊಟ್ಟಿಲ್ಲ. ಇದು ಸಹಜವಾಗಿ ರೆಬಲ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮನ್ನು ಪ್ರತ್ಯೇಕವಾಗಿ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ರಾಜ್ಯ BJP ನಾಯಕರು ಮಾಡ್ತಾ ಇರುವಂಥ ಕಾರಣಕ್ಕಾಗಿ, ಅಧ್ಯಕ್ಷರು ಈ ಬಗ್ಗೆ ನಿರ್ಧಾರ ತೆಗೆದುಕೊಂಡಿರುವಂಥ ಕಾರಣಕ್ಕಾಗಿ ಸಹಜವಾಗಿ ನಾವು ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಬೇಕು. ನಮ್ಮನ್ನು ಒಳಗೊಂಡಂಥ ಹೋರಾಟ ಆದರೆ ಸಹಜವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ನಮ್ಮನ್ನು ಪ್ರತ್ಯೇಕವಾಗಿಟ್ಟು ಹೋರಾಟ ಮಾಡಿದೆ ಆದರೆ ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ಆ ಹೋರಾಟ ತಂದು ಕೊಡೋದಿಲ್ಲ. ಈ ರೀತಿಯಾಗಿ ನಮ್ಮನ್ನು ಹೊರಗಿಟ್ಟಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ನಾವು ಒಪ್ಪಂತ ಗಂಭೀರವಾಗಿರ್ತಕ್ಕ ವಿಚಾರ ಇಟ್ಕೊಂಡು ಹೋರಾಟ ಮಾಡಲೇಬೇಕಾಗತ್ತೆ. ಈ ಬಗ್ಗೆ ಕೇಂದ್ರ ನಾಯಕರು ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ರೆಬಲ್ ಟೀಮ್ನಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರು ಹೇಳ್ತಾ ಇರುವಂಥದ್ದು ನಾವು ಗಮನಿಸಬಹುದು. ಆಂದೋಲನ ಸಮಿತಿ ಮತ್ತು ಸತ್ಯಶೋಧನಾ ಸಮಿತಿಯಲ್ಲಿ ಕನಿಷ್ಠ ಒಬ್ಬರನ್ನಾದರೂ ಕೂಡ ಹಾಕಿದ್ದೆ ಆದರೆ ನಿಶ್ಚಯವಾಗಿ ಕೂಡ ಎಲ್ಲರನ್ನು ಒಳಗೊಂಡಿರ್ತಕ್ಕಂಥ ಹೋರಾಟ ಆಗ್ತಿತ್ತು. ಆದರೆ ಎಲ್ಲ ಒಂದು ಕಡೆ ಎರಡೂ ಸಮಿತಿಗಳಲ್ಲಿ ರೆಬಲ್ ಟೀಮ್ನಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಅವರು ಪ್ರತ್ಯೇಕವಾಗಿರ್ತಕ್ಕಂಥ ಹೋರಾಟ ಮಾಡಲಿಕ್ಕೆ ಬೇಕಾಗಿರುವ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ಸಭೆ ಸೇರಿರ್ತಕ್ಕ ಅಂದರೆ ಬೆಳಗಾವಿ ಅಧಿವೇಶನದ ಬಳಿಕ 2 ಬಾರಿ ಸಭೆ ಸೇರಿರ್ತಕ್ಕಂಥ ರೆಬಲ್ ನಾಯಕರು ವಕ್ಫ್ ವಿಚಾರವನ್ನು ಮುಂದಿಟ್ಟುಕೊಂಡು 2ನೇ ಸುತ್ತಿನ ಹೋರಾಟ ಮಾಡ್ತಕ್ಕಂಥದ್ದು, ಯಾರು ವಕ್ಫ್ ವಿವಾದದಿಂದ ಬಾಧಿತರಾಗಿದ್ದರು ಅವರ ಸಮಾವೇಶ ಮಾಡ್ತಕ್ಕಂಥದ್ದು ಮತ್ತು ವಕ್ಫಿಂದ ಬಾಧಿತರಾಗಿರ್ತಕ್ಕಂಥ ರೈತರನ್ನು ಭೇಟಿ ಮಾಡ್ತಕ್ಕಂಥದ್ದು, ಅಲ್ಲಿ ಒಂದು ಹೋರಾಟ ರೂಪಿಸ್ತಕ್ಕಂಥ ಈ ರೀತಿಯಾಗಿರೋ ಕೆಲವು ಪ್ರಮುಖ ನಿರ್ಧಾರಗಳನ್ನು ಈಗಾಗಲೇ ರೆಬಲ್ ಟೀಮ್ ನಾಯಕರು ನಿರ್ಣಯವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅಂಥ ಒಂದು ಪ್ರತ್ಯೇಕವಾದ ಹೋರಾಟ ಮಾಡಲಿಕ್ಕೆ ಸಹಜವಾಗಿ ಈಗ ವಿಜಯೇಂದ್ರ ಅವರು ಮಾಡಿರ್ತಕ್ಕಂಥ ಟೀಮ್ನ ನಿರ್ಧಾರ ಏನಿದೆ ಇದು ಸಹಜವಾಗಿ ಇನ್ನೊಂದು ಹೋರಾಟ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆಂದೋಲನ ಸಮಿತಿ ಮತ್ತು ಸತ್ಯಶೋಧನಾ ಸಮಿತಿಗಳಲ್ಲಿ ರೆಬಲ್ ಟೀಮಲ್ಲಿ ಗುರುಸ್ಕೊಂಡಿರ್ತಕ್ಕ ನಾಯಕರಿಗೆ ಅವಕಾಶ ಕೊಡದೇ ಇರತಕ್ಕಂಥದ್ದು BJP ಒಳಗಡೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕಂದಕವನ್ನು ಸೃಷ್ಟಿ ಮಾಡ್ತಾ ಇದೆ. ಪ್ರತ್ಯೇಕವಾದ ಹೋರಾಟ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ವಿಚಾರ ಮುಂದಿಟ್ಟುಕೊಂಡು ದೆಹಲಿ ನಾಯಕರಿಗೆ ಎಲ್ಲ ವಿವರಗಳನ್ನು ಕೊಡಲಿಕ್ಕೆ ಕೂಡ ರೆಬಲ್ ಟೀಮಲ್ಲಿ ಗುರುಸ್ಕೊಂಡಿರ್ತಕ್ಕ ನಾಯಕರು ಮುಂದಾಗಿರ್ತಕ್ಕಂಥದ್ದು BJPಯಲ್ಲಿ ನಡೀತಾ ಇರುವಂಥ ಬಣ ಬಡಿದಾಟ ಇನ್ನಷ್ಟು ಜೋರಾಗ್ತಕ್ಕಂಥ, ಇನ್ನಷ್ಟು ಕಂದಕ ಹೆಚ್ಚಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ಹುಟ್ಟುಹಾಕಿದೆ. ಓಕೆ ಆನಂದ್, ಒಗ್ಗಟ್ಟಿನಲ್ಲಿ ಬಲ ಇದೆ. ಈಗ ಒಗ್ಗಟ್ಟಾಗಿದ್ರೆ ಈ ಹೋರಾಟಕ್ಕೂ ಕೂಡ ಬಲ ಇರ್ತಾ ಇತ್ತು. ಹೋರಾಟಕ್ಕೆ ಬಲ ಇಲ್ಲ ಅಂತ ಅಂದ್ರೆ ಅದರ ನೇರವಾದಂಥ ಲಾಭ ಯಾರಿಗೆ? ಸರ್ಕಾರಕ್ಕೆ. ಯಾಕಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಟಿದ್ರು. ಇದಾದ್ರೂ ಅರ್ಥ ಮಾಡಿಕೊಂಡು ಒಗ್ಗಟ್ಟಿನಲ್ಲಿ ಮುನ್ನಡಿಬಹುದಾಗಿತ್ತಲ್ಲ. ಇಲ್ಲಿ ನೋಡಿದ್ರೆ ಮತ್ತೆ ಪಕ್ಷದ ಒಳಗಡೆಯೇ ಹೋರಾಟ ಶುರುವಾಗಿದೆ. ಖಂಡಿತವಾಗ್ಲೂ ಕೂಡ ಶ್ವೇತ. ಯಾಕೆಂತಂದರೆ ಸಹಜವಾಗಿ ಅಂದರೆ ಕೇಂದ್ರ ನಾಯಕರ ಮಧ್ಯಸ್ಥಿಕೆ ಅಂದರೆ ಮಧ್ಯಪ್ರವೇಶದ ಬಳಿಕ ಸಹಜವಾಗಿ 2 ಟೀಮ್ಗಳನ್ನು ಒಟ್ಟು ಮಾಡ್ತಕ್ಕಂಥ ಪ್ರಯತ್ನ, ಅವ್ರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗೋ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮನ್ನು ಸಿದ್ಧಪಡಿಸಲಾಗಿತ್ತು. ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಚರ್ಚೆಗಳಾಯಿತು. ಯಾರೋ ಒಬ್ಬರು ಒಂದು ಸಬ್ಜೆಕ್ಟ್ ಇರ್ತಾರೆ, ಇನ್ನೊಬ್ಬರು ಇನ್ನೊಂದು ಸಬ್ಜೆಕ್ಟ್ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡ್ರು. ಹಾಗಾಗಿ ಅಲ್ಲೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಹೋರಾಟ ಆಗಿಲ್ಲ. ಆದರೂ ಕೂಡ ಜೊತೆಗಿರ್ತಕ್ಕಂಥ ಪ್ರಯತ್ನವನ್ನು ಕನಿಷ್ಠ ಸೌಜನ್ಯದಲ್ಲಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾದಂಥ ನಾಯಕರು ಅಂತರವನ್ನು ಕಾಪಾಡಿಕೊಂಡಿದ್ರು. ಮುಂದುವರೆದ ಭಾಗವಾಗಿ ಎಲ್ಲರನ್ನು ಒಳಗೊಂಡಿರ್ತಕ್ಕಂಥ ಹೋರಾಟವನ್ನು ರಾಜ್ಯ ಸರ್ಕಾರದ ವಿರುದ್ಧ ಸಹಜವಾಗಿ ನಡೆಸಿದ್ದೆ. ಆದರೆ ನಿಶ್ಚಯವಾಗಿಯೂ ಕೂಡ ಸಹಜವಾಗಿ BJPಗೆ ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ BJPಗೆ ದೊಡ್ಡ ಮಟ್ಟದ ಬಲವನ್ನು ತಂದು ಕೊಡ್ತಾ ಇತ್ತು. ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತಂದು ಕೊಡ್ತಾ ಇತ್ತು. ನಾಯಕರ ಮಧ್ಯೆ ಇರತಕ್ಕಂಥ ಬಿರುಕು ಕಡಿಮೆ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕರ್ತರು ಸಮಾಧಾನ ಆಗ್ತಾ ಇದ್ರು. ಆದರೆ ಎಲ್ಲ ಒಂದು ಕಡೆ ಈ ರೀತಿಯಾಗಿರುವಂಥ ಪ್ರತ್ಯೇಕವಾದ ಹೋರಾಟಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ರಾಜ್ಯ BJP ನಾಯಕರು ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಸಹಜವಾಗಿ ಸರ್ಕಾರ ವಿರುದ್ಧ ನಡೆಸ್ತಿರ್ತಕ್ಕಂಥ ಹೋರಾಟ ನಿರೀಕ್ಷಿತವಾಗಿರ್ತಕ್ಕಂಥ ರೀತಿಯಲ್ಲಿ ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ತಲುಪುತ್ತಾ ಅನ್ನೋದ್ರ ಬಗ್ಗೆ ಸಹಜವಾದ ಅನುಮಾನ ಇದೆ. ಯಾಕಂತಂದರೆ ಇದರ ಲಾಭವನ್ನು ಸಹಜವಾಗಿ ಈಗ ರಾಜ್ಯ ಸರ್ಕಾರ ಪಡೆದುಕೊಳ್ಳುತ್ತೆ. ಯಾಕಂದರೆ BJP ವಿರುದ್ಧ ವಾಗ್ದಾಳಿ ಮಾಡಲಿಕ್ಕೆ ಈ ಎಲ್ಲ ಬೆಳವಣಿಗೆ ಕೂಡ ಒಂದು ರೀತಿ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. BJP ಒಳಗಡೆ ಒಂದು ಕಡೆ ಬಣ ಬಡಿದಾಟ ನಡೀತಾ ಇದ್ರೆ, ಮತ್ತೊಂದು ಕಡೆ ವಿಜಯೇಂದ್ರ ಮೋದಿ ಮತ್ತು ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ. ಈಗ ಆಗಿರುವಂತ ಬೆಳವಣಿಗೆ ಏನು ಅಂದ್ರೆ ಇವತ್ತು ಸಂಜೆ ನಡ್ಡಾ ಬರ್ತಿದ್ದಾರೆ ಬೆಂಗಳೂರಿಗೆ ಅಂತ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಾಗಿ ಬರ್ತಾ ಇದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ನೋಡೋಣ. ರಾಜ್ಯ ಬಿಜೆಪಿಯ ಈ ಬಣ ಬಡಿದಾಟದ ನಡುವೆ ಮೋದಿ ಅಮಿತ್ ಶಾ ಇಬ್ಬರನ್ನೂ ಭೇಟಿಯಾಗಿದ್ದಾರೆ ವಿಜಯೇಂದ್ರ ದೆಹಲಿಯಲ್ಲಿ. ವಿಜಯೇಂದ್ರ ಭೇಟಿ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಇದು ಸಂಚಲನಕ್ಕೆ ಕಾರಣವಾಗಿದೆ. ಇವತ್ತು ಸಂಜೆ ಬೆಂಗಳೂರಿಗೆ ನಡ್ಡಾ ಬರ್ತಿದ್ದಾರೆ.
ಹಾಗಾದ್ರೆ ವಿಜಯೇಂದ್ರ ಯತ್ನಾಳ್ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ? ಏಕಾಏಕಿ ದಿಲ್ಲಿಯಿಂದ ರಾಜ್ಯಕ್ಕೆ ಬರ್ತಾ ಇದ್ದಾರೆ ವಿಜಯೇಂದ್ರ. ಮತ್ತೊಂದು ಕಡೆ ಬೆಂಗಳೂರಿಗೆ ನಡ್ಡಾ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ರೆಬೆಲ್ಸ್ ಟೀಮ್ಗೆ ಚಾಟಿ ಬೀಸ್ತಾರ ಜೆಪಿ ನಡ್ಡಾ? ಬಂಡಾಯ ಶಮನಕ್ಕೋಸ್ಕರನೇ ಜೆಪಿ ನಡ್ಡಾ ಬೆಂಗಳೂರಿಗೆ ಬರ್ತಾ ಇದ್ದಾರಾ? ಹಾಗಾದ್ರೆ ದಿಢೀರ್ ಭೇಟಿ ಇದೆಯಲ್ಲ, ಬೆಂಗಳೂರಿಗೆ ಜೆಪಿ ನಡ್ಡಾ ಭೇಟಿ ಕೊಡ್ತಾ ಇರೋದು, ಇದು ರಾಜ್ಯ ಬಿಜೆಪಿಯ ಒಳಗಡೆ ಒಂದು ಸಂಚಲನಕ್ಕೆ ಕಾರಣ ಆಗಿದೆ. ಇನ್ನು ವಿಜಯೇಂದ್ರ ದಿಲ್ಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಬೆನ್ನಲ್ಲೇ ಯತ್ನಾಳ್ ಫುಲ್ ಸೈಲೆಂಟ್ ಆದ್ರ? ನಾನು ಪಾರ್ಟಿಯ ಆಂತರಿಕ ವಿಷಯವನ್ನ ಮಾತಾಡಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್. ನಿಮಗೆ ದೊಡ್ಡ ಭವಿಷ್ಯ ಇದೆ ಅಂತ ಕೇಂದ್ರ ನಾಯಕರು ಹೇಳಿದ್ದಾರೆ. ಯಾರಾದ್ರೂ ಅಧ್ಯಕ್ಷರಾಗ್ಲಿ, ಪಾರ್ಟಿ ಪರ ಅಂತೂ ನಾವು ಕೆಲಸ ಮಾಡ್ತೀವಿ. ನಾವು ಚಾಡಿಕೋರರಲ್ಲ, ಹೈಕಮಾಂಡ್ಗೆ ದೂರು ಕೊಡೋರಲ್ಲ. ವಿಜೇಂದ್ರ ಹೈಕಮಾಂಡ್ ಭೇಟಿಗೆ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ವಿಜೇಂದ್ರ ಮೋದಿ ಅಮಿತ್ ಶಾರನ್ನ ಭೇಟಿಯಾಗಿ ಬಂದಿದ್ದಾರೆ. ಅದರ ಬೆನ್ನಲ್ಲೇ ಯತ್ನಾಳ್ ಆಡಿರುವಂತ ಮಾತಿದು. ಬದಲಾವಣೆ ಆಗ್ತಿರೋ ಅಂತ ಕೆಲವರು ಮಾತಾಡ್ತಾ ಇದ್ರು. ಕೆಲವೊಂದಿಷ್ಟು ಚರ್ಚೆಗಳ ಪ್ರಕಾರ ಬೊಮ್ಮಾಯಿ ಅವ್ರ ಹೆಸರುಗಳೆಲ್ಲ ಓಡಾಡ್ತಾ ಇದ್ದಾವೆ. ಹೌದಾ, ವಿಜೇಂದ್ರ ಅವರು ಬದಲಾವಣೆ ಆಗ್ತಾರ? ನನಗೇನೂ ಗೊತ್ತಿಲ್ಲ ರೀ. ಪಕ್ಷದ ಆಂತರಿಕ ವಿಚಾರಗಳನ್ನು ಏನೂ ಮಾತಾಡೋದಲ್ಲ. ನೀವು ಕಾಂಗ್ರೆಸ್ ಬಗ್ಗೆ ಏನಾರು ಕೇಳೋದಿದ್ರೆ ಕೇಳ್ರಿ, ಜನರ ಸಮಸ್ಯೆ ಬಗ್ಗೆ ಕೇಳ್ರಿ. ನನಗೆ ಮ್ಯಾಗಿನವ್ರು ಹೇಳ್ಯಾರ ಆಂತರಿಕದು ಏನೂ ಮಾತಾಡಬೇಡಪ್ಪ, ಭಾಳ ಒಳ್ಳೆಯ ಭವಿಷ್ಯ ನಿನಗಿದೆ ಅಂತ ಹೇಳ್ಯಾರ. ಅದಕ್ಕೆ ನಾನು ಮಾತಾಡೋದಿಲ್ಲ. ಯತ್ನಾಳ್ ಅವರು ಬದಲಾಗಿದ್ದಾರೆ. ಬದಲಾಗಬೇಕಲ್ರಿ. ಮ್ಯಾಗಿನವ್ರೆ ನನಗೆ ಆಶ್ವಾಸನೆ ಕೊಟ್ಟ ಮ್ಯಾಗ ನೀವು ಒಬ್ಬ ಒಳ್ಳೆಯ ಲೀಡರ್ ಅದಿ, ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಒಂದು ಆಸ್ತಿ ಇದೆ ಅಂತ ಹೇಳ್ಯಾರ. ಅದು ರಾಷ್ಟ್ರೀಯ ಮಟ್ಟದವ್ರು ಹೇಳ್ಯಾರ, ಇವ್ರು ಅಲ್ಲ. ಹಾಂ, ಇಲ್ಲಿ ಬೆಂಗಳೂರಿನಾಗ ಕೂತವ್ರಲ್ಲ, ಮ್ಯಾಗಿನವ್ರು ಹೇಳ್ಯಾರ. ಅದಕ್ಕೆ ನಾನು ಅವ್ರಿಗೆ ಗೌರವ ಕೊಟ್ಟು ವಿಜಯೇಂದ್ರನೇ ಮಾಡಲಿ, ಅವ್ರು ತೆಗೀಲಿ, ಅವೇನೂ ನಮಗೆ ಸಂಬಂಧ ಇಲ್ಲ. ಯಾರು ಮಾಡಿದ್ರು ನಾವು ಪಕ್ಷದ ಕೆಲಸ ಮಾಡ್ತೀವಿ. ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಬರ್ತಾ ಇದ್ದಾರೆ, ಜೆ ಪಿ ನಡ್ಡಾ ಅವರು. ಭೇಟಿ ಮಾಡ್ತೀರಾ? ಇಲ್ಲ, ಅವರು ಸರ್ಕಾರಿ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅವರ ಏನೋ ಒಂದು ಇಲಾಖೆ ಇದೆ, ಅದರದ್ದು ಕಾರ್ಯಕ್ರಮ. ನಾವೇನು ಭೇಟಿಯಾಗುವಂಥದ್ದು ಏನೋ ಅಂಥದ್ದು ನಾವು ದೂರು ಕೊಡೋದು, ಚಾಡಿ ಹೇಳೋದು ನಮ್ಮದು ಇಲ್ಲ. ಚಾಡಿಕೋರರಲ್ಲ. ಮೇಲಿಂದ ಮೇಲೆ ದಿಲ್ಲಿಗೆ ಹೋಗಿ ನಾವು ಬುಕ್ಕೆ ಹಿಡ್ಕೊಂಡು ನಿಂತರು ಗಿರಾಕಿಗಳಲ್ಲ. ನಾವು ಜನಪರ ಹೋರಾಟ ಮಾಡ್ತೀವಿ. ಪಕ್ಷಕ್ಕೆ ಓಟ್ ತರುವಂಥ ಮಷಿನ್ಗಳು ನಾವು, ಚಾಡಿ ಹೇಳೋ ಮಷಿನ್ಗಳಲ್ಲ. ಯತ್ನಾಳ್ ಆಗಲಿ, ಜಾರಕಿಹೊಳಿ ಆಗಲಿ, ನಿಂಬಾಳೆ ಆಗಲಿ, ಕುಮಾರ್ ಬಂಗಾರಪ್ಪ ಆಗಲಿ, JM ಸಿದ್ದೇಶ್ ಆಗಲಿ, ಇವರೆಲ್ಲ ಗೌರವವಾಗಿ ರಾಜಕಾರಣ ಮಾಡೋರು ಹೊರತು ಚಾಡಿ ಹೇಳಿ ಹಿರಿಯರಿಗೇನೋ ಯತ್ನಾಳ್ ಹಾಗೆ ಹೀಗೆ ಹೇಳುವಂಥ ಗಿರಾಕಿಗಳಲ್ಲ. ವಿಜಯೇಂದ್ರ ಹಾಗೆ ಅದಾನ ಅಂತ ಹಂಗೆ ಚಾಡಿ ಎಂದೂ ಹೇಳಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ಹೇಳಲ್ಲ, ಗೃಹ ಮಂತ್ರಿಗಳು ಹೇಳಲ್ಲ. ಹೀಗಾಗಿ ನಾವು ಗೌರವ ಹೆಚ್ಚಾಗ್ತಾಯಿದೆ. ಒಮ್ಮೆನೂ ಬಂದು ಚಾಡಿ ಹೇಳೋದಿಲ್ಲಲ್ಪ. ಇದು ಯತ್ನಾಳ್ ಈಸ್ ಗ್ರೇಟ್ ಅಂತ ಹೇಳಿದ್ರತ್ತ ಮನೆ ಒಬ್ಬ ನಾಯಕರು. ಯಾರ ಬಗ್ಗೆ ಚಾಡಿ ಹೇಳೋದಿಲ್ಲ ಅಂದರೆ ಯತ್ನಾಳ್ ಈಸ್ ಗ್ರೇಟ್ ಅಂತ ಹೇಳಿದ್ರು. ಇಂಥವೆಲ್ಲ ಒಳ್ಳೆಯ ಸಂಬೋಧನೆ ನಮ್ಗೆ ಆಗ್ತಾಯಿದ್ದಾವೆ. ಅದಕ್ಕೆ ನಾವು ಪಕ್ಷದ ಆಂತರಿಕ ವಿಚಾರ ಮಾತಾಡೋದಿಲ್ಲ. ಇದು ಯತ್ನಾಳ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.